ಸ್ಥಳೀಯರು ಹೇಳ್ತಾರೆ ಮೊದಲೆಲ್ಲ ಇಲ್ಲಿ ನಮ್ಮ ಜೈನ ಮುನಿಗಳು ಮತ್ತೆ ಸನ್ಯಾಸಿಗಳೆಲ್ಲ ಧ್ಯಾನ ಮಾಡಲಿಕ್ಕೆ ಕುಳಿತುಕೊಳ್ಳುವಂತಹ ಸ್ಥಳ ಅಂತ ಇದು. ಒಳಗೋದ್ರೆ ತುಂಬಾ ಭಯ ಆಗ್ತದೆ, ಹೆದರಿಕೆ ಆಗ್ತದೆ. ಸತ್ಯ ಹೇಳೋದು, ಒಬ್ರು ಇಬ್ರೆಲ್ಲ ಬರ್ಲಿಕ್ಕೆ ಹೋಗ್ಬೇಡಿ ನೀವು. ವಾವ್, ಮೇಲ್ ತೋರ್ಸು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರಿಸಬಲ್ಲಿಗ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ವಿಶೇಷವಾದಂತಹ ವಿಭಿನ್ನವಾದಂತಹ ಒಂದು ಸ್ಥಳಕ್ಕೆ ಬಂದಿದ್ದೇವೆ. ಯಾರು ಸಹ ವ್ಲಾಗ್ ಅನ್ನ ಸ್ಕಿಪ್ ಮಾಡಬಾರ್ದು. ಹಾಗೆ ಯಾರೆಲ್ಲ ನನ್ನ ವ್ಲಾಗ್ ಅನ್ನು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿ ಲೈಕ್ ಬಟನ್ ಆಪ್ಷನ್ ಇದೆ, ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ಕಾರ್ಕಳದ ಪರ್ಪಲೆ ಗುಹೆಗೆ ನಾವು ಬಂದಿದ್ದೇವೆ. ಇಲ್ಲಿ ಸ್ಥಳೀಯರೆಲ್ಲ ಇದನ್ನ ಪರ್ಪಲೆ ಗುವಿ ಅಂತ ಸಹ ಕರೀತಾರೆ. ಬನ್ನಿ ನಾವು ಹೋಗುವ, ಬನ್ನಿ. ಇದು ಕಾರನ್ನು ನಾನು ಅಲ್ಲಿ ಪಾರ್ಕ್ ಮಾಡಿದ್ದೇನೆ, ನೀವು ಸಹ ಅಲ್ಲಿ ಪಾರ್ಕ್ ಮಾಡಿ ಬನ್ನಿ ಆಯ್ತಾ. ಸೈಡಿಗೆ ಹಾಕಿ, ಹಾಗೆ ಸೈಡಿಗೆ ಹಾಕಬೇಕು, ಸಮಸ್ಯೆ ಆಗಬಾರ್ದು ಯಾರಿಗೆ ಸಹ. ಬನ್ನಿ, ರೋಡ್ ತೋರಿಸ, ದಯವಿಟ್ಟು ವಿಡಿಯೋಗ್ರಾಫರ್ ಒಂದು ರೋಡ್ ತೋರಿಸಿ ಹೋಗುವಂತ. ಒಂದು ನಿಮಿಷ. ಆ್ಯಕ್ಚುಲಿ ಇಲ್ಲಿ ಸುತ್ತ ಮನೆ ಇದೆ, ತುಂಬ ಮನೆ ಇದೆ. ನಾವೀಗ ಹೋಗುವಂಥ ದಾರಿಯಲ್ಲಿ ಸಹ ಮನೆ ಉಂಟು. ಯಾರಾದರೂ ಸಿಕ್ಕರೆ ಕೇಳುವ, ಎಲ್ಲಿ ಅಂತ ಗೊತ್ತಿಲ್ಲ. ನಾವೊಂದು ವ್ಲಾಗನ್ನು ನೋಡಿ ಇಲ್ಲಿಗೆ ವಿಸಿಟ್ ಮಾಡಿದ್ದು. ಮೊನ್ನೆ ಅಷ್ಟೇ ಒಂದು ವ್ಲಾಗ್ ನೋಡಿದೆ ಅಂತ, ಶುಂಠಿ ಸಿಬ್ಲಿಂಗ್ಸ್ ಸ್ಟೆಫ್ನಿ ವ್ಲಾಗ್ ಸಮಥಿಂಗ್ ಎಂಥದ್ದುಂಟು ಅವ್ರದ್ದು ಹೆಸರು. ಅವರ ವ್ಲಾಗ್ ನೋಡಿ ನಾನು ಇಲ್ಲಿಗೆ ಬಂದದ್ದು. ಬನ್ನಿ ಹೋಗುವ. ಮೋರೆ ಅಬ್ಬುಜಿ ಪೋಪನ ಬರ್ಚಂದು ವಿಡಿಯೋ ದೂರ ಉಂಟ ಇಲ್ಲಿಂದ. ಬೆಳಪೈ ಸ್ವಲ್ಪ ಒಳಗೆ ಹೋಗ್ಬೇಕಂತೆ ಮೇಲೆ. ಹಾಂ, ಯಾರು ಮಾರಿಲಿ ಹಲಸಿನಕಾಯಿ ತಿಂದು ಬಿಸಾಡಿದ್ದು. ಒಂದು ಪ್ಯಾಂಟ್ ಜಾರ್ತದ ಅಂತ. ಹಾಂ, ಬೇನೆ ಮಾರಿ ಗುಹೆ ಯಾರನ್ನಾದ್ರು ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಹೋಯ್ ಮನೆ ಹೋಗಲ್ಲ. ಅಯ್ಯಯ್ಯೋ, ನನ್ನ ಕೂದಲು ಈಗೆಲ್ಲ ಹೋಗ್ಬೇಕು. ಇನ್ನೆಲ್ಲಿ? ಗೈಸ್, ನೀವು ಯಾರನ್ನಾದ್ರೂ ಕರ್ಕೊಂಡು ಬನ್ನಿ ಆಯ್ತಾ. ಒಬ್ರೊಬ್ರು ಈಗೆಲ್ಲ ಬರಬೇಡಿ. ನಾನು ಒಬ್ನಲ್ಲ, ನನ್ನ ಜೊತೆ ನನ್ನ ತಮ್ಮ ಇದ್ದಾನೆ, ಅವ ಸ್ವಲ್ಪ ಗಟ್ಟಿದ್ದಾನೆ. ಅವನ ಧೈರ್ಯದಲ್ಲಿ ನಾನು ಹೊರಟದ್ದು. ಆದರೆ ಒಬ್ರೊಬ್ರೆ ಬರಬೇಡಿ ಆಯ್ತಾ. ಇಲ್ಲೇ ಇಲ್ಲಿ ಮಾರೆ, ರೋಡೇ ಕಾಣ್ತಾ ಇಲ್ಲ. ಈಗ ಎಲ್ಲಿ? 2 ರೋಡ್ ಉಂಟು ಇಲ್ಲಿ. ಲೆಫ್ಟಾ ಪಕ್ಕನಾ? ಹಾಂ ಹಾಂ, ಇಲ್ಲಿ ನೋಡಿ ಗಾಯ್ಸ್, ಇದೊಂದು ಎಂತ ಬಸ್ ಸ್ಟ್ಯಾಂಡ್ ಥರ ಉಂಟು. ಇದೆಂತ ತೋರಿಸುವ ಬಾ. ನೋಡಿ ಇಲ್ಲಿ ಈಗ ಹೋಗಿದೆಯಲ್ಲ ಗಾಡಿ, ಮೇ ಬಿ ಇಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಅಂತ. ಒಳ್ಳೆ ಉಂಟು ಪ್ಲೇಸ್, ಹೋಗುವ. ಉಂಟು ಕರೆಕ್ಟ್. ನಾನು ಅವರ ವ್ಲಾಗಲ್ಲಿ ಈ ಒಂದು ಪಾಯಿಂಟನ್ನು ನೋಡಿದೆ, ವ್ಯೂ ಪಾಯಿಂಟ್. ಈ ಒಂದು ಪಾಯಿಂಟನ್ನು ನಾನು ನೋಡಿದೆ ಅವರ ವ್ಲಾಗಲ್ಲಿ. ಪಾಪ ಅವರು ಕೆಳಗಿಂದ ಹೋಗ್ತಾರೆ, ನಾವು ಸಹ ಕೆಳಗಿಂದಲೇ ಹೋಗುವ. ಮೇಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ, ಇಂಜುರಿ ಆಗಿದೆ ಕಾಲಿನಂದು. ಬನ್ನಿ. ಹಾಂ ಗಾಯ್ಸ್, ಗುಹೆ ಬಂತು. ಬನ್ನಿ. ಚಪ್ಪಲ್ ಇಲ್ಲ ಇಡುವ, ಚಪ್ಪಲ್ ಹಾಕ್ಬೋದಾ? ಕ್ಷೇತ್ರದ ಶಕ್ತಿಪೀಠ ಇಲ್ಲಿತಾ. ಇದು ಒಮ್ಮೆ ಸೂಚನೆ ಕರೆಕ್ಟ್ ಎಲ್ಲರೂ ನೋಡಿ ಆಯ್ತಾ. ಇದನ್ನ ನೀವು ಪಾಲಿಸ್ಬೇಕು, ಇಲ್ಲಿ ಕೊಟ್ಟಂತಹ ಸೂಚನೆಯನ್ನ. ಏನು ಸೌಂಡು? ಫುಲ್ ಓದುವ. ಗುಹೆ ಪವಿತ್ರತೆಗೆ ಧಕ್ಕೆ ತಂದರೆ ಶಕ್ತಿ ಸಾನ್ನಿಧ್ಯದ ಕೋಪಕ್ಕೆ ಗುರಿಯಾಗುತ್ತೆ ಎಂಬ ಅಂಶ ಕೂಡ ದೇವಸ್ಥಾನದ ಪವಿತ್ರತೆಯನ್ನು ಕಾಪಾಡುವ ಅತಿ ಅವಶ್ಯಕ ಒಂದು ಪ್ರಶ್ನೆಯಲ್ಲಿ ತಿಳಿದು ಬಂದಿದೆ. ಗಾಯ್ಸ್, ಇಲ್ಲಿಗೆ ಬರುವವರು ಈ ಸೂಚನೆಯನ್ನು ನೀವು ಪಾಲಿಸ್ಬೇಕು ಎಲ್ಲರೂ ಕೂಡ. ನಾವು ಕೂಡ ಪಾಲಿಸ್ತೇವೆ ಆಯ್ತಾ. ಇಲ್ಲಿ ಪರ್ಫೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ.
ಗುಹೆಯ ಪಾವಿತ್ರ್ಯತೆಗೆ ಧಕ್ಕೆ ತಂದರೆ ಶಕ್ತಿ ಸಾನ್ನಿಧ್ಯದ ಕೋಪಕ್ಕೆ ಗುರಿಯಾಗುತ್ತಾರೆ ಅಂತ. ಮತ್ತೆ ಯಾರು ಸಹ ಇಲ್ಲಿಗೆ ಈಗ ದೂರ ದೂರಿಂದ ಬರುವವರು ಇಲ್ಲಿ ಬಂದೆಲ್ಲ ಗಲೀಜು ಮಾಡಬೇಡಿ. ಇಲ್ಲಿ ಸಪ್ರೇಟಾಗಿ ಮೆನ್ಷನ್ ಸಹ ಮಾಡಿದ್ದಾರೆ. ಇದನ್ನು ಓದಿ ಬಂದು ಓದುವುದಲ್ಲ, ಈಗ ಮೊದಲನ್ನು ವ್ಲಾಗಲ್ಲಿ ಸಮ ಓದಿ ನಂತರ ಬನ್ನಿ ಆಯ್ತಾ. ಇವು ಚಪ್ಪಲ್ ದೇವ್ ಚಪ್ಪಲ್ ಹಾಕೊಂಡು ಬರಬೇಡಿ ಆಯ್ತಾ. ವೈಡ್ ಆ್ಯಂಗಲಲ್ಲಿ ಇಟ್ಟು ಮನೆ ಹೋಗುವ. ಅಬ್ಬಾ ಅವು ಮೊನ್ನೆ ಅವ್ರು ಯಾರು ಅಜ್ಜ ಇದ್ರು ಮಾರೆ. ವಾವ್, ಮೇಲೆ ತೋರಿಸು. ಸ್ವಾಮಿ ದೇವರೇ, ಮೆಲ್ಲವಲ್ಲ. ಗೈಸ್, ಇಲ್ಲಿ ನೀರಿದ್ದು ಸೌಂಡ್ ಕೇಳ್ತಾ ಉಂಟು ನಿಮಗೆ? ಹನಿ ಹನಿ ನೀರು ಬೀಳ್ತಾ ಉಂಟು, ಇಲ್ಲಿ ಬೀಳ್ತಾನೆ ಉಂಟು ನೋಡಿ, ಸ್ಟಾಪ್ ಆಗ್ತಾ ಇಲ್ಲ. ಸುತ್ತ ತಚ್ಚಿపోಯಾ. ವಾವ್, ಸೂಪರ್ ಬ್ರೋ. ಬಯಸ್ ಆಗ್ತಾ ಉಂಟು ನಮಗೆ. ಇದು ಫ್ಲ್ಯಾಶ್ ಹಾಕ್ಬೇಕಂತ ಕಾಣ್ತಾ ಇಲ್ಲ ಅಲ್ಲ, ಕಾಣ್ತಾ ಉಂಟಾ ನೋಡಿ ಗೈಸ್. ಹನಿ ಹನಿ ನೀರು ಬೀಳ್ತಾ ಉಂಟು ಇಲ್ಲಿಂದ. ಹೇಗೆ ಬರ್ತದೆ ಗೊತ್ತಿಲ್ಲ ನೋಡಿ, ಇದು ನೀರು ಬರ್ತಾ ಉಂಟು. ಎಲ್ಲಿಂದ ಬರೋದು? ಇದು ಜಾರುಂಡಿಯೋ. ಇದು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ನಮಗೆ. ನೀವು ಬರಬೇಡ ನೀನು. ಇಲ್ಲಿ ನೋಡಿ, ಈ ಮುಂದುಂಡಿಯೋ ದೇವೇರ್ನ. ವಾವ್, ತೋಜಿಂಡ ಅಲ್ಲಿ ಹೋಗ್ಬೋದಾ ಆಮೇಲೆ? ಯಾವ ಈ ಒಂದು ಉಡಿಪು ಉಪ್ಪುಂಡಿಯೋ? ಸೂಪರ್ ಉಂಟು. ಶಿವಲಿಂಗ ಉಂಡು, ಶಿವಲಿಂಗ ಅಲ್ಲ ದಾದೆಯ ಪ್ಲೇಸ್ ಒಂದು ಡಿವೈನ್ ಉಂಟು. ಆಚೆ ಹೋಗ್ಲಿಕ್ಕಿಲ್ಲ ನಾವು, ಆಚೆ ಹೋಗ್ಬೇಡಿ ಯಾರು ಸಹ. ನಾನು ಸಹ ಹೋಗ್ಲಿಲ್ಲ ಆಯ್ತಾ. ಗುಂಡಿಯೋ ಗಾಯ್ಸ್, ಈಚೆ ಹೋಗ್ಬೇಡಿ ಆಯ್ತಾ ನೀವು. ನಾನು ದೂರದಿಂದ ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಅಲ್ಲಿದ್ದು ನೀರೆಲ್ಲ ಬಂದು ಇಲ್ಲಿ ತಲುಪ್ತದೆ, ಅಲ್ಲಿಂದ ನೀರೆಲ್ಲ ಬಂದು ಇಲ್ಲಿ ರೀಚ್ ಆಗ್ತದೆ. ಗುಂಡಿ ಇರ್ಬೋದು ತುಂಬ. ಹೇಗಾಯ್ತಾ ಬಂದು? ಗುಂಡಿ ಹೇಗಾಯ್ತಾ ಬಂದು? ತುಂಬ ಖುಷಿ ಆಯಿತು. ಮತ್ತೆ ಇಲ್ಲಿ ಬರುವಾಗ ಸ್ವಲ್ಪ ಜಾಗ್ರತೆ ಆಯ್ತಾ, ಫುಲ್ ಸ್ಲಿಪ್ಪರಿ ಇದೆ. ಮತ್ತೆ
ಜಾಸ್ತಿ ಮುಂದೆ ಮೇಲೆ ಹೋಗ್ಬೇಡಿ, ಸ್ವಲ್ಪ ಇರ್ಬೇಕು ಏನಾದ್ರು ಶಕ್ತಿ. ಹೌದು. ಮತ್ತೆ ಇಲ್ಲಿ ಬರುವವರಿಗೆ ಸ್ವಲ್ಪ ಹೇಳು, ಸ್ವಲ್ಪ ಕ್ಲೀನ್. ಸಾರಿ ನನ್ನ. ಸಿಕ್ಕಾಪಟ್ಟೆ ಜಾಗ ಉಂಟು, ಯಾಕಂದ್ರೆ ಮಳೆ ಸಹ ಬರ್ತಾ ಉಂಟು. ನನ್ನ ಪ್ರಕಾರ ನೀವೀಗ ಮಳೆ ಬರುವಾಗ ಈಗ ಬರುದು ಬೇಡ ಅಂತ. ಇವತ್ತೇನು ಸ್ವಲ್ಪ ಈಗ ನಾವು ಬಂದ ಟೈಮಲ್ಲಿ ಮಳೆ ಸ್ವಲ್ಪ ಕಡಿಮೆ ಇದೆ. ನೀವು ಇನ್ನು ಮಳೆ ಎಲ್ಲ ಸ್ಟಾಪ್ ಆದ ನಂತರವೇ ಬನ್ನಿ, ಈಗ ಬರ್ಲಿಕ್ಕೆ ಹೋಗ್ಬೇಡಿ ಅಂತ. ವಿಭಿನ್ನವಾದಂತಹ ಒಂದು ವ್ಲಾಗ್ ನೊಂದಿಗೆ ಬಂದಿದ್ದೇವೆ. ವ್ಲಾಗ್ ಅನ್ನು ಯಾರು ಸಹ ಸ್ಕಿಪ್ ಮಾಡಬೇಡಿ. ನಾವು ತೋರಿಸುವಂತಹ ಸ್ಥಳವನ್ನ ನೀವೆಲ್ಲರೂ ನೋಡಿ ಕಾಪಾಡಿ, ಅಂದ್ರೆ ಒಟ್ಟಾರೆ ಬರಬೇಡಿ, ನಿಮ್ಗೆ ಇಷ್ಟವಾದ ಹಾಗೆ ಬರಬೇಡಿ. ಇಲ್ಲಿ ಬಂದು ಪ್ಲಾಸ್ಟಿಕ್ ಎಲ್ಲ ಬಿಸಾಡೋದು, ನೀರಿನ ಬಾಟಲ್, ಚಿಪ್ಸ್ ಅದು ಇದೆಲ್ಲ ತಂದು ಪ್ಲಾಸ್ಟಿಕ್ ಎಲ್ಲ ಬಿಸಾಡುದು ಅಂತ ಕೆಲಸವನ್ನ ಮಾಡಬೇಡಿ. ಇದು ತುಂಬಾ ಹಳೆಯ ಗುಹೆ. ಎಂತಂದ್ರೆ ಒಳಗೋದ್ರೆ ಮತ್ತೆ ಇಲ್ಲಿ ಸ್ಥಳೀಯರು ಹೇಳ್ತಾರೆ, ಮೊದ್ಲೆಲ್ಲ ಇಲ್ಲಿ ನಮ್ಮ ಜೈನ ಮುನಿಗಳು ಮತ್ತೆ ಸನ್ಯಾಸಿಗಳೆಲ್ಲ ಧ್ಯಾನ ಮಾಡ್ಲಿಕ್ಕೆ ಕುಳಿತುಕೊಳ್ಳುವಂತಹ ಸ್ಥಳ ಅಂತ ಇದು. ಸತ್ಯ ಒಳಗೆ ಹೋದ್ರೆ ಉಂಟಲ್ಲ, ಇಲ್ಲಿಂದ ಗೊತ್ತಿಲ್ಲ ನನ್ಗೆ ನಿಮ್ಗೆ ಹೇಗೆ ಫೀಲ್ ಆಗ್ತಾ ಉಂಟಂತ, ಬಟ್ ಒಳಗೆ ಹೋದ್ರೆ ತುಂಬಾ ಕೂಲ್ ಇದೆ, ತುಂಬಾ ಕೋಲ್ಡ್ ಇದೆ. ಮತ್ತೆ ಅದಕ್ಕಿಂತ ಸಹ ಒಳಗೆ ಹೋದ್ರೆ ತುಂಬಾ ಭಯ ಆಗ್ತದೆ, ಹೆದರಿಕೆ ಆಗ್ತದೆ. ಸತ್ಯ ಹೇಳೋದು, ಒಬ್ರು ಇಬ್ಬರೆಲ್ಲ ಬರ್ಲಿಕ್ಕೆ ಹೋಗ್ಬೇಡಿ ನೀವು, ಫ್ಯಾಮಿಲಿ ಜೊತೆ ಬನ್ನಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ, ಯಾರು ಸಹ ಇಲ್ಲಿ ಬಂದು ಗಲೀಜು ಮಾಡಬೇಡಿ. ಮತ್ತೆ ಗುಹೆ ಉಂಟಲ್ಲ ತುಂಬಾ ಒಳಗೆ ಇದೆ, ಅನ್ನಂದ್ರೆ ನಮ್ಗೆ ಗೊತ್ತಾಗಲ್ಲ ಎಷ್ಟು ದೂರ ಇದೆ ಅಂತ. ನಮ್ಗೆ ಕಂಡುಹಿಡಿಯಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಉಂಟು. ಬನ್ನಿ. ಹಾಗೆ ನಂದು ಪ್ಯಾಂಟ್ ಸಹ ಹರಿದೋಯ್ತು ಆಯ್ತಾ. ಈಗ ಹೊಸತ್ತು ಪ್ಯಾಂಟ್ ತಗೋಬೇಕು. ಎಂತಕ್ಕೆ ಮುಚ್ಚಿಡುದಲ್ಲ, ಓರ ಮನಸ್ಸು ಮರ್ಬೀರ ಅದಕ್ಕೆ ಅವು ಇಂಚು ಆತ್ಮಲ್ಲ ಕಲ್ಲು ಅಲ್ಪ ತುಲಗೆ. ಆಕ್ಚುಲಿ ಇಲ್ಲೇ ಹರಿಬೇಕಿತ್ತಾಗ, ಹೋಗುವಾಗ ಸ್ವಲ್ಪ ಲೇಟ್ ಆಯ್ತು. ಬೇರೆ ಎಂತ ಪ್ಲೇಸ್ ಉಂಟು ಇಲ್ಲಿ ಅಂತ ಕೇಳ್ಬೇಕು ಇವರ ಹತ್ರ. ಅದಕ್ಕಿಂತ ಮೊದಲು ಒಂದು ಪೇಟೆಗೆ ಹೋಗಿ ಪ್ಯಾಂಟ್ ತಗೋಬೇಕು ನನಗೆ. ಒಂದು ಮೂರು ಕಾರ್ಕಳದಲ್ಲಿ ಗೊತ್ತಿಲ್ಲ ನನಗೆ ಎಷ್ಟು ಜನರಿಗೆ ಈ ಪ್ಲೇಸ್ ಗೊತ್ತಿದೆ ಅಂತ. ನನಗಂತೂ ನಾನೊಬ್ಬರ ವ್ಲಾಗ್ ನೋಡಿ ನನಗೆ ಗೊತ್ತಾದದ್ದು ಈ ಥರ ಪ್ಲೇಸ್ ಇದೆ ಅಂತ. ತುಂಬ ಖುಷಿ ಆಯ್ತು ಇಲ್ಲಿಗೆ ಬಂದು. ಎಲ್ಲರೂ ಬನ್ನಿ, ಬರೋರು ಬರ್ಬೋದು ಇಲ್ಲಿಗೆ. ನನ್ನ ಪ್ರಕಾರ ಈ ಟೈಮ್ ಮಳೆಯ ಟೈಮ್ಗೆ ಬರ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಒಳಗೆ ಸಿಕ್ಕಾಪಟ್ಟೆ ಜಾರ್ತದೆ. ಮತ್ತು ಯಾಕೋ ನನಗೆ ಹಾಗೆ ಅನಿಸ್ತು, ಮಳೆ ಟೈಮಲ್ಲಿ ಬರ್ಲಿಕ್ಕೆ ಹೋಗಬೇಡಿ. ಒಂದು ಮಳೆಯೆಲ್ಲ ಸ್ಟಾಪ್ ಆದ ನಂತರ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಒಳ್ಳೆಯ ಮನಸ್ಸಿನಿಂದ ಬನ್ನಿ, ಎಲ್ರಿಗೂ ಒಳ್ಳೆಯದಾಗ್ತದೆ. ಮತ್ತು ದೂರದಿಂದ ಯಾರಿಗಾದರೂ ಈಗ ಈ ಪ್ಲೇಸ್ ಎಲ್ಲಿ ಅಂತ ಗೊತ್ತಾಗಲಿಲ್ಲ ಅಂದರೆ, ಡೌಟ್ ಆದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೇನೆ ಪ್ಲೇಸ್ ಯಾವುದು ಅಂತ. ಹೋಗುವ ಬನ್ನಿ. ನಂದು ಬರ್ಡೇ ಗಾಯ್ಸ್ ಈ ಮಂತಲ್ಲಿ, ಇದು ಜುಲೈ ಅಲ್ಲ, ನಂದು ಬರ್ತ್ಡೇ. ಡೇಟ್ ಹೇಳುದಿಲ್ಲ ಆಯ್ತಾ, ನಾನು ಹೇಳ್ಬೇಕಾ ಡೇಟ್? ಜುಲೈ 11ಕ್ಕೆ ಬರ್ತ್ಡೇ ಆಯ್ತಾ. ನನಗೆ ಎಲ್ಲರೂ ಗಿಫ್ಟ್ ಮಾಡ್ಬೋದು ನೀವು. ಅಬ್ಬಾ, ನಂದು ಪ್ಯಾಂಟ್ ಇರ್ತದೆ, ತೋರಿಸ್ಬೇಡ ಇನ್ನು. ಕೈ ಬತ್ತ ಮರ ಈ ಬೋರ್ಡಿಂದ ಝೂಮ್ ಅಂತಡ ಗಾಯ್ಸ್, ನಾನು ನಂಬ್ಲಿಕ್ಕಿಲ್ಲ. ಇವ ಝೂಮ್ ಮಾಡ್ತಾನೆ ಬೇಕಂತಲೇ. ಒಂದು ಮರ್ಯಾದೆ ಮೊನ್ನೆ ತೆಗ್ದಿದ್ದೇನೆ ನಾನು ಕಾರಲ್ಲಿ ಆಯ್ತಾ, ಅದಕ್ಕೆ ಇವ ನಂದು ಮರ್ಯಾದೆ ತೆಗೆಯುವಂತ. ಎಡಿಟರ್ ನೀವೆಲ್ಲ ಸರ್? ಎಡಿಟರ್ ನೀವೆಲ್ಲ? ಎಡಿಟರ್ ನಾವೇ, ಕೆಲವೊಮ್ಮೆ ಅರ್ಜೆಂಟಿಗೆ ನಾವು ಹಾಕಿ. ಹೌದು, ಹಾಗೆಲ್ಲ ಕಷ್ಟ. ಈಗ ಪ್ಯಾಂಟ್ ಇದ್ದು ಖರ್ಚು ಯಾರು ಮಾರೆ? ನಿಮ್ಗೆ ವ್ಲಾಗ್ ಎಲ್ಲ ತೋರಿಸ್ಲಿಕ್ಕೆ ಹೋಗಿ ನಂದು ಪ್ಯಾಂಟ್ ಹರಿದೋಯ್ತು.
ಎಂತ ಗೊತ್ತಾ ಗಾಯ್ಸ್, ಇಲ್ಲಿ ಪ್ಯಾಂಟ್ ಹರಿದ್ರೆ ನಿಮ್ಗೊಂದು ಐಡಿಯಾ ಉಂಟು. ಅಂದರೆ ಪ್ಯಾಂಟ್ ಹರಿದ್ರೆ ನೀವು ಹೇಗೆ ಹೋಗ್ಬೇಕಂದ್ರೆ ಹೀಗೆ ಮುಟ್ಟ ಹತ್ರ ಹತ್ರ ಕಾಲಿಡ್ಕೊಂಡು ಹೋಗ್ಬೇಕಾ, ಗೊತ್ತಾಗುದಿಲ್ಲ ಹರಿದತ್ತು. ಹೀಗೆ ಬಾಯ್. ಈಗ ಬರುದಿಲ್ವಾ ಜನ ಇಲ್ಲಿ ತುಂಬಾ? ಇದು ನಾಯಿ ಅಂತ ಮಾಡುದಿಲ್ಲಲ್ಲ, ಅಟ್ಯಾಕ್ ಮಾಡುದಿಲ್ಲ. ಒಳ್ಳೆ ಉಂಟು ಪ್ಲೇಸ್. ಬಾಯ್. ಅಟ್ಯಾಕ್ ಬಂತಂದ್ರೆ ನಾಯಿ ತೋರಿಸಿ ಇವನು ಅಟ್ಯಾಕ್ ಮಾಡುದಿಲ್ಲ. ಮೊನ್ನೆ ಇವರಿಗೆ ಹೀಗೆ ಬರ್ತಿತ್ತು ನಾ ಹಿಂದ್ಗಡೆಯಿಂದ. ನೀನಲ್ಲ ಮೊನ್ನೆ ಇದ್ದದ್ದು ಅವರ ಬ್ಲಾಗ್ ಅಲ್ಲಿ. ಬಾ ಗಾಡಿ ಹತ್ರ ಬಾ. ನಾವೊಂದೆಂತ ಗೊತ್ತುಂಟ ಗಾಯ್ಸ್, ನಾವು ನಮಗೆ ಅಂದರೆ ಫಸ್ಟ್ ಟೈಮ್ ಬರೋದಲ್ಲ, ಮತ್ತು ಎಷ್ಟು ದೂರ ಉಂಟಂತ ಗೊತ್ತಿರಲಿಲ್ಲ, ಫುಲ್ ಕಾಡಲ್ಲ. ಹೆದರಿಕೆ ಇತ್ತು ಸ್ವಲ್ಪ. ಅದಕ್ಕೆ ಒಂದು ಅವರ ಹತ್ರ ಕೇಳಿದ್ದು ಎಲ್ಲಿ ಅಂತ. ಮತ್ತೆ ಅವರಿಗೊಂದು ಗೊತ್ತಾಗ್ತದಲ್ಲ ನಾವೊಂದು ಇಲ್ಲಿ ಬಂದಿದ್ದೇವೆ ಅಂತ, ಇಬ್ಬರು ಬಂದಿದ್ರು ಅಂತ ಯಾರಾದ್ರೂ ಕೇಳಿದ್ರೆ ಗೊತ್ತಾಗ್ತದಲ್ಲ ನಾವು ಕಾಣೆ ಆದ್ರೆ ಮಿನಿ ಅಂತ. ಹೆದರಿಕೆ ಇತ್ತು. ಹಾಗೆ ಬನ್ನಿ ಗಾಯ್ಸ್ ಹೋಗು. ಸೇಫ್ಟಿ ಪರ್ಪಸ್. ಹೌದು, ನಮ್ಮ ಸೇಫ್ಟಿಗೆ ನಾವು ಉಂಟಲ್ಲ ಅವರಿಗೊಂದು ಹೇಳಿದ್ದು. ಕುತ್ಕೊಳ್ಳೋದು ಸಹ ಮಾಡ, ನೀನು ಆ ಕಡೆಯಿಂದ ಕುತ್ಕೊ ನೀನು. ಅಲ್ಲವಾ? ಛೇ ಇದೀಗ ಮಾರ ಬೇರೆ ಇಲ್ಲ ಮಾರ. ಎಷ್ಟು ಬೇಕಾ? ಅದೇ ಗೈಸ್ ನಾವೀಗ ಇಲ್ಲಿಂದ ಹೊರಡ್ತೇವೆ. ಹಸಿ ಹೋಗ್ತಾ ಉಂಟಾ ನಿಂಗೆ? ಇಲ್ಲ, ಈಗ ಅಲ್ಲಿ ತಿಂಡಿ ಎಷ್ಟಾಯ್ತು? 12:51 ಆಯ್ತು. ನೋಡುವ ಯಾವ್ದಾದ್ರು ಪ್ಲೇಸ್ ಇದ್ರೆ. ಇಲ್ಲಿ ಟಾಮಿ ಬಂದ ಮಾರ್ರೆ. ಟಾಮಿ ರಕ್ಕಸ, ಟಾಮಿ ಬಂದ. ಟಾಮಿ ಪ್ಯಾಂಟ್ ಬಂದ. ಒಂದು ಕಡೆ ಫೋನಾಗ ವ್ಲಾಗ್ ಮಂತ ಪೋಯ್ನಿ. ಫೋನಾಗ ಅಲ್ಪ ಪರಿನ ವ್ಲಾಗ್ ಬೈದಂಡೆ ನನಗೆ ತೆತ್ತನ್ನಲ್ಲ ಬರಡು. ಅಲ್ಲೇ ಗಿಟರಿಯಾ ನನಗೆ ಆಯ್ತು ಗಿಟಾರ್ ಗಿಟಾರ್ ದುಷ್ಮ ಶೂಟ್ ಬಂದೇನಾ ಅಲ್ಬಲ್ ಹೋಗ್ದ ಜೀನ್ಸ್ ಫೋನ್ ಮಾಡ್ಕೊಳ್ಳಿ ಮತ್ತೆ ಸೇಮ್ ತಿಂದಿದೆ ಒಂದು ಬರಲಿ ಇಂಚ. ಓ ಅಗಲದಲ್ಲ ತೋರಿಸಿ ಡೋಂಗ್ಲಾ ಡೋಂಗ್ಲಾ. ಅಲ್ಲಿ ಪ್ಯಾಂಟ್ ಹರಿಕೊಂಡು ನಾನು ಇಲ್ಲಿ ಕಾರ್ಕಳದಲ್ಲಿ ಒಂದು ಶಾಪಿಗೆ ಬಂದೆ. ಫ್ಯಾಕ್ಟ್ರೀಸ್ ನಮ್ಮದು ರಥಬೀದಿ ಕಾರ್ಕಳ. ನಮ್ಮ ಇದು ಬಂಡಿಮಠ ಹೇಳ್ತೇವೆ ಇಲ್ಲಿ. ರಿಕ್ಷಾ ಸ್ಟ್ಯಾಂಡ್ ಇದ್ದು ಪಕ್ಕದಲ್ಲೇ ಉಂಟು. ಒಳ್ಳೊಳ್ಳೆ ಡ್ರೆಸ್ ಸಹ ಉಂಟು ನೋಡಿ, ಮತ್ತೆ ಗಿಟಾರ್ ಸಹ ಉಂಟು ಸೇಲಿಗೆ ಅಂತ. ಅದತ್ತು ಪ್ಯಾಂಟ್ ತಗೊಂಡೆ, ಹೊಸ ಪ್ಯಾಂಟ್. ಓಕೆ ಗಾಯ್ಸ್, ನಾವೀಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ. ಇನ್ನು ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಆಯ್ತಾ? ಇವತ್ತಿಗೆ ಇಷ್ಟು ಸಾಕು. ಬಾಯ್ ಬಾಯ್.